ಸಾಮಾನ್ಯವಾಗಿ ತಲೆನೋವು ಬಂದಾಗ ನಮಗೆ ಫಸ್ಟ್ ನೆನಪಾಗೋದ ಅಮೃತಾಂಜನು. ಸೊ ಈಗಲೂ ಕೂಡ ಅದೇ ನೆನಪಾಗ್ತಿದೆ. ಯಾಕೆಂದರೆ ಏನು ಟೆನ್ಷನ್ ಆದಾಗ ಅಥವಾ ತಲೆ ಕೆಟ್ಟಾಗ ಒಂದು ಕಾಮಿಡಿ ಒಂದು ಜಾನರ್ ಅಥವಾ ಆ ಥರದೊಂದು ಕಂಟೆಂಟ್ ಅಂತ ಬೇಕಾದಾಗ ಈಗಲೂ ನೆನಪಾಗುವಂಥದ್ದು ಅಮೃತಾಂಜನ್. ಯಾಕಂದರೆ ಅಮೃತಾಂಜನ್ ಅಂತ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದಂಥ ಜೋಡಿ ನಮ್ಮ ಜೊತೆ ಇದ್ದಾರೆ. ಒಂದು ಕಡೆ ಸ್ಟ್ರಾಂಗ್ ಸುಧಾಕರ್ ಮತ್ತು ಪಾಯಲ್ ಅವರು. ಸೊ ಅಮೃತಾಂಜನ್ ಒಂದು ಚಿಕ್ಕ ಜರ್ನಿ ಈಗ ದೊಡ್ಡ ಜರ್ನಿಯಾಗಿ ಶುರುವಾಗಿದೆ. ಯಾಕೆಂದರೆ ಒಂದು ಸಿನಿಮಾಗೆ ಬರ್ತಾ ಇರೋದು. ಸೊ ಈ ಬಗ್ಗೆ ಮಾತಾಡೋಕ್ಕೆ ನಾಯಕ ಮತ್ತು ನಾಯಕಿ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ಮೊದಲಿಗೆ ಪಾಯಲ್ ಅವರೇ, ಕಂಗ್ರಾಟ್ಸ್. ತುಂಬ ಚೆನ್ನಾಗಿದೆ ಕಂಟೆಂಟ್. ನೈಸ್. ಸುಧಾಕರ್, ತುಂಬ ಚೆನ್ನಾಗಿದೆ ಟ್ರೈಲರ್. ಎಸ್, ಒಂದು ಜರ್ನಿ, ಸಣ್ಣ ಜರ್ನಿ, ಒಂದು ಅಮೃತಾಂಜನ್ ಅಂತ ಒಂದು ಸ್ಮಾಲ್ ಕಂಟೆಂಟ್ ಈಗ ಸಿನಿಮಾಗೆ ಬರ್ತಿದೆ. ಎಷ್ಟು ಖುಷಿ ಇದೆ ಅಂತ ಮೊದಲಿಗೆ? ತುಂಬ ಖುಷಿ ಆಗ್ತಿದೆ ಸರ್. ಆ್ಯಂಡ್ ಇನ್ನೊಂದು ಅಮೃತಾಂಜನ್ ಶಾರ್ಟ್ ಫಿಲಮ್ ಬಂದಮೇಲೆ ಫಸ್ಟ್ ನಾವು ನ್ಯೂಸ್ ಕೊಟ್ಟಿದ್ದೆ, ಇಂಟರ್ವ್ಯೂ ಕೊಟ್ಟಿದ್ದೆ ನ್ಯೂಸ್ ಫಸ್ಟ್ಗೆ. ಅದು ಕೂಡ ಚೆನ್ನಾಗಿ ಹೋಗಿತ್ತು. ತುಂಬ ಖುಷಿ ಆಗ್ತಿದೆ ಸರ್. ಆಗಲೂ ಸಪೋರ್ಟ್ ಮಾಡ್ತಿದ್ರಿ, ಈಗಲೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾ ನೋಡಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಫ್ಯಾಮ್ಲಿನ ಕರ್ಕೊಬನ್ನಿ. ಅನ್ಕೊಂಡಿದ್ರ ನೀವು ಇದೊಂದು ಶಾರ್ಟ್ ಮೂವಿ ಈ ಥರ ಸಿನಿಮಾ ಆಗಿ ದೊಡ್ಡ ಪರದೆ ಮೇಲೆ ಬರುತ್ತೆ ಅಂತ? ಫಸ್ಟ್ ಆಫ್ ಆಲ್ ಶಾರ್ಟ್ ಫಿಲಮ್ ಚೆನ್ನಾಗಿ ಹೋಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಫ್ರ್ಯಾಂಕ್ಲಿ. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಟೀಮ್ ಫಾರ್ಮ್ ಆಗಿ ಸಿನಿಮಾ ಮಾಡಬೇಕು ಅಂತಲೇ ಬಂದಿದ್ದು ಸರ್. ಅದು ನಮಗೆ ಪ್ರೊಫೈಲ್ ಬಿಲ್ಡ್ ಮಾಡೋಕ್ಕೆ ಶಾರ್ಟ್ ಫಿಲಮ್ ಅಷ್ಟೇ. ಸೊ ಅಲ್ಲಿ ಬರೀ ನಗ್ಸೋದು ಮಾಡ್ತಿದ್ವಿ. ಇಲ್ಲಿ ಇವಾಗ ಎಲ್ಲ ಒಂದು ಆರ್ಟಿಸ್ಟ್ ಅಂದರೆ ಎಲ್ಲ ಮಾಡಬೇಕು, ಎಮೋಷನ್ ಆಗಲಿ, ಆ್ಯಂಗರ್ ಕ್ಯಾರಿ ಮಾಡೋದಾಗಲಿ, ಅದೆಲ್ಲ ನನಗೆ ಒಂದೇ ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಸಿನಿಮಾ. ಅದು ಸಿಕ್ಕಿದೆ, ತುಂಬ ಖುಷಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟ್ರಾಂಗ್ ಕಂಟೆಂಟ್ಗಳ ಮೂಲಕ ಸ್ಟ್ರಾಂಗ್ ಸುಧಾಕರ್ ಅಂತ ಹೆಸರು ಪಡೆದಿದ್ದೀರಿ. ಸೊ ಸಣ್ಣ ಜರ್ನಿ ಈಗ ದೊಡ್ಡ ಜರ್ನಿಯಾಗಿ ನಿಂತಿದೆ. ಹೀರೋ ಆಗ್ತಿದ್ದೀರಾ ಅಮೃತಾಂಜನ್ ಸಿನಿಮಾ ಮೂಲಕ. ಸೊ ಆ ಒಂದು ಜರ್ನಿ ಇದೆಯಲ್ಲ, ಸ್ಟ್ರಗಲ್, ಒಂದು ಶಾರ್ಟ್ ಮೂವಿಯಿಂದ ಇಲ್ಲಿ ತನಕ ಎಷ್ಟು ಕಷ್ಟ ಕೊಡ್ತು ಅಂತ ಮೊದಲಿಗೆ? ಕಷ್ಟ ಏನಿಲ್ಲ ಸರ್, ಅಂದರೆ ಮಾಡೋಕ್ಕೆ ಬಂದಿದ್ದೆ ಸಿನಿಮಾ. ಸೊ ನಾನು ಯಾವಾಗಲೂ ಹೇಳೋದು ಅದೇನೆ, ಈ ಶಾರ್ಟ್ ಫಿಲಮ್ಸ್ ಆಗಲಿ, ರೀಲ್ಸ್ ಆಗಲಿ, ಅದೆಲ್ಲ ಬದುಕೋದಕ್ಕೋಸ್ಕರ, ಸರ್ವೈವಲ್ಗೋಸ್ಕರ ಮಾಡ್ತಾ ಇರೋಂಥದ್ದು. ಕನಸೆಲ್ಲ ಇರೋದು ಸಿನಿಮಾ ಮೇಲೇ. ಸೊ ಸಿನಿಮಾ ಮಾಡಿದ್ದೀವಿ, ಈಗ ರೆಡಿ ಇದೆ. ಟ್ರೈಲರ್ ನೀವು ನೋಡಿದ್ರೆ ನೀವು ಹೇಳಬೇಕು, ಒಂದು ರಿವ್ಯೂ ಕೊಡಬೇಕು. ಈಗ ಹೆಂಗೆ ಅನಿಸ್ತು ಟ್ರೈಲರು ಅಂತ? ತುಂಬ ಚೆನ್ನಾಗಿದೆ. ಸೊ ಮೊದಲಿಗೆ ಅಂದರೆ ಶಾರ್ಟ್ ಮೂವಿ ಮಾಡೋದು ಒಂದು ರೀತಿ ಅಂದರೆ ಚಿಕ್ಕ ಹುಡುಗರು ಒಂದು ಗುಂಪು ಮಾಡ್ಕೊಂಡಿರ್ತೀನಿ, ಒಂದು ಸ್ಮಾಲ್ ತಂಡ, ಅದೇನೋ ಮಾಡ್ಕೊಂಡಿರ್ತೀವಿ, ಒಂದು ಐಡಿಯಾ ಇರುತ್ತೆ, ಒಂದು 6-7 ನಿಮಿಷದ ಕಂಟೆಂಟ್ ಇರುತ್ತೆ. ಬಟ್ ಸಿನಿಮಾ ಕನ್ವರ್ಟ್ ಮಾಡಿದ್ದಲ್ಲ, ಅದು ಭಾಳ ದೊಡ್ಡ ಚಾಲೆಂಜಿಂಗ್ ವಿಚಾರ. ಸೊ ಅಮೃತಾಂಜನ್ಗೆ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ಅಂದರೆ ರೈಟಿಂಗ್ ಪಾರ್ಟ್ ತಗೊಳ್ಳೋದಾದ್ರೆ? ಅಂದರೆ ನಾವು ಪ್ರಾಪರ್ ಟೈಮ್ ತೊಗೊಂಡು ಮಾಡಿರೋದು. 1 ವರ್ಷ ಸ್ಕ್ರಿಪ್ಟ್ ಮಾಡಿದ್ರು ಡೈರೆಕ್ಟ್ರು. ಅದಕ್ಕೆ ಅಂತ ಅವ್ರಿಗೆ ಕಂಪ್ಲೀಟ್ ಫ್ರೀಡಮ್ ಇತ್ತು. ಕಂಪ್ಲೀಟ್ ಟೈಮ್ ಕೊಟ್ಟಿದ್ವಿ, 1 ಇಯರು. ಅದಾದಮೇಲೆ ಒಂದು 3 ಮಂತ್ಸ್ ನಾವು ರಿಹರ್ಸಲ್ಸ್ ಮಾಡಿದ್ವಿ. ರಿಹರ್ಸಲ್ಸ್ ಆದಮೇಲೆ ಶೂಟ್ ಕೂಡ ನಾವು ಶೆಡ್ಯೂಲ್ ವೈಸ್, ಅಂದರೆ ಒಂದು ಬಿಟ್ ಒಂದು ಮಾಡಾದಮೇಲೆ ಅದರಲ್ಲಿ ಏನೋ ಕರೆಕ್ಷನ್ಸ್ ಇದೆಯಾ, ಮತ್ತೆ ಏನಾದರೂ ರಿಹರ್ಸಲ್ಸ್ ಮಾಡೋ ಸೀನ್ಸ್ ಇದ್ದರೆ ಮತ್ತೆ ರಿಹರ್ಸಲ್ಸ್ ಮಾಡಿ. ಸೊ ಹಂಗೆ ಒಂದು ಪ್ಲ್ಯಾನ್ಡಾಗೆ ಮಾಡ್ಕೊಂಡು ಹೋಗಿದ್ದು ಸಿನಿಮಾ. ಸೊ ಪ್ರಾಪರ್ ಪ್ಲ್ಯಾನಾಗಿ ಮಾಡಿದ್ದೀವಿ, ಏನು ಅರ್ಜೆಂಟ್ ಆಗ್ತದೆ. ಯಾಕೆಂದರೆ ಇರೋದು 1-2 ಅವಕಾಶ ನಮಗೆ. ಆ 1-2 ಅವಕಾಶನೇ ಪ್ರಾಪರಾಗಿ ಯೂಟಿಲೈಸ್ ಮಾಡ್ಕೋಬೇಕಿತ್ತು. ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ನಮ್ಮ ಕಾನ್ಫಿಡೆಂಟ್. ಆ ಸ್ಮಾಲ್ ಕಂಟೆಂಟ್ ಜೋಡಿಗೂ ಈ ಒಂದು ಬಿಗ್ ಸ್ಕ್ರೀನಲ್ಲಿ ಬರ್ತಿರೋಂಥ ಜೋಡಿಗೂ ಆ ನಡುವೆ ಇರುವಂಥ ಕತೆಗೂ ಏನಾದ್ರು ವ್ಯತ್ಯಾಸಗಳಿದೆಯಾ ಅಂತ? ಅಂದರೆ ಶಾರ್ಟ್ ಫಿಲಮ್ಗೂ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಸಿಮಿಲಾರಿಟಿ ಇದೆ ಸರ್. ಅಲ್ಲಿ ನಾನು ಕಾರ್ತಿಕ್ ಪೇರ್ ಆಗಿದೆ, ಬಟ್ ಕಾರ್ತಿಕ್ ಪ್ಲೇಸ್ ಇವಾಗ ಸುಧಾಕರ್ ಮಾಡ್ತಾ ಇದ್ದಾನೆ. ಆ್ಯಂಡ್ ನಾನಲ್ಲಿ ಏನು ಮಾಡ್ತಿದ್ದೆ, ಅದು ಪಲ್ಲವಿ ಅನ್ನೋರು ಮಾಡ್ತಾ ಇದ್ದಾರೆ. ಸೊ ಇದೆ, ಅಲ್ಲಿ ಬರೀ ಕಾಮಿಡಿ ಇತ್ತಲ್ಲ, ಇಲ್ಲಿ ಒಂದು ಎಮೋಷನ್, ಒಂದು ಯೂತ್ ಕಂಟೆಂಟ್ ಎಲ್ಲ ಸೇರಿ ಅದೊಂದು ಪಾರ್ಟ್ ಅಷ್ಟೇ ಸಿನಿಮಾದಲ್ಲಿ. ಸೊ ಎಲ್ಲೊಂದು ಕಡೆ ನಿಮ್ಮ ತಂಡ ಒಂದು ಅದ್ಭುತವಾದ ಜಾನರ್ ಕೈ ಆಗಿದ್ರೆ. ಯಾಕಂದರೆ ಒಂದು ಟೈಮ್ ಇತ್ತು, ಕುರಿಗಳು ಸರ್ ಕುರಿಗಳು, ಕತೆಗಳು ಸರ್ ಕತೆಗಳು, ಆ ಥರದೊಂದು ಜಾನರ್ ಒಂದು ಟೈಮ್ ಬಿಟ್ಟಾಗ ಈಗ ಪ್ರೆಸೆಂಟಾಗಿ ಎಲ್ಲ ಫ್ಯಾಂಟಸಿ ಸಿನಿಮಾಗಳು, ಪೀರಿಯಡಿಕ್ ಸಿನಿಮಾಗಳ ಕಡೆ ಹೋಗ್ತಾರೆ. ಬಟ್ ಕಾಮಿಡಿ ಕಂಟೆಂಟ್ಗಳಿಗೆ ತುಂಬ ಒಂದು ದೊಡ್ಡ ಜಾಗ ಇದೆ, ಖಾಲಿ ಇದೆ. ಆ ಜಾಗನ ಈ ಟೀಮ್ ತುಂಬಿಸುತ್ತಾ ಅಂತ? ಸರ್ ಅದೇ ಹೇಳ್ತಾ ಇರೋದು, ಈ ಪ್ರೀವಿಯಸ್ ಕೋತಿಗಳು ನೀವು ಹೇಳಿದೆ ಒಂದು ಸೀರೀಸ್ ಇತ್ತು, ಆಮೇಲೆ ಶರಣ್ ಸರ್ ಇವರೆಲ್ಲ ಫ್ರೆಂಡ್ಸು ಒಂದಷ್ಟು ಸಿನಿಮಾಗಳು ಬಂದ್ವಿ ಗೊತ್ತಾ. ಆ ಜಾನರ್ ಕಾಮಿಡೀಸ್ ಯಾರ್ಯಾರು ಇಷ್ಟಪಡ್ತಿರಲ್ಲ ಸರ್, ಅವ್ರಿಗೆಲ್ಲ 100% ಸಿನಿಮಾ ಇಷ್ಟ ಆಗುತ್ತೆ. ಅಷ್ಟೇ ಒಂದು ಆ ಫ್ರೆಂಡ್ಶಿಪ್ಪು, ಆ ಚಿಕ್ಕ ತರಲೆ ವಿಷಯಗಳೆಲ್ಲ ಇಟ್ಕೊಂಡು, ಕಾಲೇಜ್ ಲವ್ ಸ್ಟೋರಿ ಇವೆಲ್ಲ ಬೇಸ್ ಮಾಡಿರೋಂಥ ಸಿನಿಮಾ 100% ಇಷ್ಟ ಆಗುತ್ತೆ ಸರ್. ಕಾಮಿಡಿ ಆರಂಭದಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ, ಅಂದರೆ ಯಾಕೆಂದರೆ ರೀಲ್ಸ್ ಮತ್ತು ಒಂದಷ್ಟು ಕಂಟೆಂಟ್ಗಳು ಮಾಡ್ತಾ ಇದ್ದಾಗ ತುಂಬ ಚೆನ್ನಾಗಿತ್ತು, ಒಂದಷ್ಟು ಕಮರ್ಷಿಯಲ್ ಏನೋ ಒಂದು ಬರ್ತಾ ಇತ್ತು ಒಂದು ಜೀವನ ನಡೆಸೋಕ್ಕೆ. ಬಟ್ ಸಿನಿಮಾ ಅಂತ ಬಂದಾಗ ದೊಡ್ಡ ಜವಾಬ್ದಾರಿ. ಸೊ ಆರಂಭದಲ್ಲಿ ಯಾರಾದರೂ ಬೇಕಾ ಇದೆಲ್ಲ ಅಂತ ಏನಾದ್ರು ಮಾತಾಡೋದು ಇದೆಯಾ ಅಂತ? ಯಾಕಂದ್ರೆ ಇದ್ದೇ ಇರುತ್ತೆ ಆ ಥರದ್ದೆಲ್ಲ. ಅಲ್ಲ, ಅದು ಯಾವಾಗಲೂ ಇದ್ದೇ ಇರುತ್ತೆ ಸರ್. ಎಲ್ಲೋದ್ರೂ ನಿಮ್ಗೆ ಆ ನೆಗೆಟಿವಿಟಿ ಇದ್ದೇ ಇರುತ್ತೆ. ನಿನ್ನ ಕೈಲಿ ಆಗಲ್ಲ ಅನ್ನೋರು ಎಲ್ಲರೂ ಇದ್ದೇ ಇರ್ತಾರೆ. ಫಸ್ಟ್ ಯಾವಾಗಲೂ ಕ್ವಶನ್ ಮಾಡೋದೇ, ನೀನು ಮಾಡೋಕ್ಕಾಗತ್ತೆ, ನಿನ್ಗೆ ಯಾಕೆ ಬೇಕು ಅನ್ನೋ ಥರನೇ. ಬಟ್ ಅದೆಲ್ಲ ಯಾವತ್ತೂ ಏನು ಯೋಚನೆ ಮಾಡಿಲ್ಲ ಸರ್. ನಾನಿಲ್ಲಿ ಇದ್ರೊಳಗಡೆ ಇಳಿಬೇಕಾದ್ರೆ ನಾನು ಯೋಚನೆ ಮಾಡಿದ್ದೆ, ಇದರಲ್ಲಿರೋ ಪಾಸಿಟಿವ್ಸ್ ಯೋಚನೆ ಮಾಡಿ ನಾನು ಸಿನಿಮಾಗೆ ಬಂದಿಲ್ಲ. ಇದರಲ್ಲಿರೋ ನೆಗೆಟಿವ್ಸ್ ಏನೂ ಆಗಿಲ್ಲ ಅಂದ್ರೂ ಏನಾಗ್ಬೋದು ಅದಕ್ಕೆ ಪ್ರಿಪೇರ್ ಆಗೇ ಸಿನಿಮಾಗೆ ಬಂದಿದ್ದು. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆಗೆಡ್ಸ್ಕೊಂಡು ಅದೆಲ್ಲವನ್ನು ಚಾಲೆಂಜ್ ಹಾಕೊಂಡೆ ಸಿನಿಮಾದಲ್ಲಿ ನಡೆಸಿದ್ದೀರಿ ಅಂತ ಅನ್ಸುತ್ತೆ. ಯಾಕಂದರೆ ಒಂದಷ್ಟು ಪಾತ್ರಗಳನ್ನು ಬಂದಾಗ ನಿಮ್ಮಿಬ್ಬರ ಮಧ್ಯೆ ಆಗುವಂಥ ಫೈಟ್ ಆಗಲಿ ಅಥವಾ ಎಮೋಷನಲ್ ಆಗಿ ನೀವು ಅಳ್ತಿರೋಂಥ ಸೀನ್ಗಳಲ್ಲಿ, ಯಾಕಂದರೆ ಅದು ಕೂಡ ಮೀಮ್ಸ್ ಆಗುತ್ತೆ ಆ್ಯಕ್ಚುಲಿ. ಈ ಮಟ್ಟದೊಂದು ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ರೀಲ್ಸಿಂದ ಆ ಸಿನಿಮಾ ತನಕ ಬಂದು ಈ ಮಟ್ಟಕ್ಕೊಂದು ನಮ್ಮ ಜನಮೆಚ್ಚುಗೆ ಗಳಿಸೋದು ಭಾಳ ಕಷ್ಟದ ವಿಚಾರ. ಸರ್, ನಮ್ಮ ಕಾಮಿಡಿ ಶಾರ್ಟ್ ಫಿಲಮ್ಸ್ ಯಾರ್ಯಾರು ಇಷ್ಟಪಟ್ಟಿದ್ದಾರಲ್ಲ, ಒಂದಷ್ಟು ಲಕ್ಷ ಜನ, ಅವರು ಸಿನಿಮಾ ನೋಡಿದ್ರೆ ಅವ್ರಿಗೆ ಒಂದು ಸರ್ಪ್ರೈಸ್ ನಾವು
ಓಕೆ ಕಾಮಿಡಿ ಮಾತ್ರ ಮಾಡ್ತಾ ಇದ್ರಲ್ವಾ, ಏನಿದು ಇಷ್ಟು ಒಂದು ಕಂಪ್ಲೀಟ್ ಒಂದು ಎಮೋಷ್ನಲ್ಲು ಎಲ್ಲ ಥರ ಒಂದು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಎಲ್ಲ ಥರ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಿನಿಮಾ. ಮೇಡಮ್, ಇನ್ನು ಜೈಮಲ್ ಅವರು ವೇದಿಕೆಗೆ ಬಂದು ಮಾತಾಡ್ತಿದ್ರು, ನಮ್ಮೂರು ನುಡುಗಿ ಅಂತ ಭಾಳ ಪ್ರೀತಿಯಿಂದ ಮಾತಾಡ್ತಿದ್ರು, ಸಿನಿಮಾದ ಕಂಟೆಂಟ್ ಬಗ್ಗೆ ಅವ್ರು ಹೊಗಳ್ತಾ ಇದ್ರು. ಆ ಥರದೊಂದು ಪ್ರೀತಿ ಹಿರಿಯರಿಂದ ಕೇಳುವಂಥದ್ದು ತುಂಬ ಖುಷಿ ಆಯಿತು. ಮ್ಯಾಮ್ ಅಷ್ಟು ಸ್ವೀಟಾಗಿ ಸುಂದ್ರಿ ಅಂತ ಹೇಳೋದು, ಗಿಡಿ ಥರ ಮಾತಾಡ್ತಿದ್ದಾಗಂತೂ ಇನ್ನೂ ಓವರ್ವೆಲ್ಮ್ಡು ಖುಷಿ ಆಯಿತು. ಅಂದರೆ ಅಂಥ ಅಷ್ಟು ಸೀನಿಯರ್ ಕಲಾವಿದರು ಬಂದು ನಾವು ಹೊಸಬರಿಗೆ ಪ್ರೋತ್ಸಾಹಿಸೋದು ಅದು ತುಂಬ ದೊಡ್ಡ ವಿಷಯ. ಅವರು ಒಳ್ಳೆತನ, ದೊಡ್ಡ ಗುಣ ಅಂತ ಹೇಳ್ಬೋದು. ಅದರಿಂದ ತುಂಬ ಖುಷಿ ಆಯಿತು ನಮಗೆ. ಇವಾಗ ಅವ್ರ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದವರು, ನಾವು ಒಂದು ಆಸೆ ಪಟ್ಟು ಒಂದು ದೊಡ್ಡ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಅದೇ ಆ ಪ್ರಯತ್ನ ಇದ್ದೇ ಇರುತ್ತೆ, ಸೋಲೋ ಗೆಲುವು, ಬಟ್ ಮುಂದೆ ಹೋಗ್ತಾನೆ ಇರ್ತೀವಿ, ಸಿನಿಮಾ ಅಂತೂ ಬಿಡಲ್ಲ. ಈ ಜೋಡಿಯ ಜರ್ನಿ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಎಲ್ಲೋ ಒಂದು ಕಡೆ ಒಂದಷ್ಟು ಗೌರವ್ ಶೆಟ್ಟಿ ಇದೆಲ್ಲ ಬಂದಾಗ ಹಳೆಯ ಒಂದು ದಿನಗಳ ಕಂಟೆಂಟ್ಗಳ ನೆನಪಾಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಏನಿದೆ ಅಂತ ಸಿನಿಮಾದಲ್ಲಿ? ಸರ್ ಅದೇ ಆ ಸಿನಿಮಾ ನಾವು ಜನರಲಾಗಿ ಏನು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ವೋ ಅದು ಬಿಟ್ಟು ನಿಮಗೆ ಒಂದಷ್ಟು ಸರ್ಪ್ರೈಸ್ ಪ್ಯಾಕೇಜ್ಗಳು ಸಿನಿಮಾದಲ್ಲಿ ಇರುತ್ತೆ. ಗೌರವ್ ಒಂದು ಫ್ಯಾಮಿಲಿ ಡ್ರಾಮಾ ಆದರೆ, ನಮ್ದೊಂದು ಯೂತ್ ಕಾಲೇಜ್ ಲವ್ ಸ್ಟೋರಿ ಇರುತ್ತೆ. ಕಾರ್ತಿಕ್ದು ಒಂದಷ್ಟು ಸಪ್ರೇಟ್ ಅದಕ್ಕೆ ಅಂತ ಒಂದು ಆಡಿಯನ್ಸ್. 3 ಜೋಡಿಗೆ ಸೆಪರೇಟ್ ಕಂಟೆಂಟ್ ಇದೆ. ಈಗ ನಾವು 3 ಜನ ಫ್ರೆಂಡ್ಸು, ಬಟ್ ನಾವು 3 ಜನಕ್ಕೂ ಸಪ್ರೇಟ್ ಕಂಟೆಂಟ್ ಓಡ್ತಾ ಇರುತ್ತೆ ಸಿನಿಮಾದಲ್ಲಿ. ಸೊ ಎಲ್ಲ ಥರ ಆಡಿಯನ್ಸ್ಗೂ ಇಷ್ಟ ಆಗೋ ಥರನೇ ಸಿನಿಮಾ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್. ನೀವು ಸಪೋರ್ಟ್ ಮಾಡಿಕೊಡ್ಬೇಕು, ಸಿನಿಮಾಗೆ ಜನಕ್ಕೆ ಬರೋ ಥರ ನೀವು ಮಾಡಿಕೊಟ್ರೆ ಸಾಕು. ಬಂದ ಮೇಲೆ ಅವ್ರೋಗಿ 10 ಜನ ಸಿನಿಮಾ ಕರೀತಾರೆ ಸರ್. ಜಯಮಲ ಮೇಡಮ್ ತುಂಬ ಹೊಗಳ್ತಾ ಇದ್ರು ನಿಮ್ಮ ಬಗ್ಗೆ. ತುಂಬ ವರ್ಷದ ಪರಿಚಯ ಅಂತ ಅನ್ಸುತ್ತೆ ನಮಗೆ. ಇಲ್ಲ, ಸ್ಕೂಲ್ ಡೇಗೆ ಅವರು ನಾನು 10th ಇದ್ದಾಗ ಸ್ಕೂಲ್ ಡೇಗೆ ಬಂದಿದ್ರು. ಸ್ಕೂಲ್ ಡೇಲಿ ನಮ್ಮ ಸರ್ರು, ಮೇಡಮ್ ಅವ್ನಿಗೆ ತುಂಬ ಇಂಟ್ರೆಸ್ಟ್ ಇದೆ ಸಿನಿಮಾ ಬಗ್ಗೆ, ಏನಾದರೂ ಅವಕಾಶ ಕೊಡಿಸಿ ಯಾವ್ದಾದ್ರು ಇಂಡಸ್ಟ್ರಿಯಿಂದಾಗ ಅವ್ರು ಪಾಸಿಟಿವ್ ಆಗಿ ಹೇಳಿದ್ರು. ಅಂದರೆ ಫಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡಿಸಿ, ಅಲ್ಲಿ ಸರ್ಟೆನಿಟಿ ಇರಲ್ಲ, ಒಂದು ಪರ್ಮನೆಂಟ್ ಇದಂತ ಇರಲ್ಲ. ಎಜುಕೇಷನ್ ಕಂಪ್ಲೀಟ್ ಮಾಡಿಸಿ, ಎಜುಕೇಷನ್ ಆದಮೇಲೆ ಬೇಕಾದ್ರೆ ಸಿನಿಮಾ ಮಾಡಿಸಿ ಅಂತ ಹೇಳಿದರು ನಮ್ಮ ಸರ್ಗೆ. ಸೊ ಏನೋ ಅದು ನೋಡಿ, ಇವತ್ತು ಎಜುಕೇಷನ್ ಆಯಿತು, ಇವತ್ತು ಸಿನಿಮಾನೂ ಮಾಡಿದ್ವಿ, ಎಲ್ಲೋ ಸುತ್ಕೊಂಡು ಮತ್ತೆ ಟ್ರೈಲರ್ ಲಾಂಚ್ಗೆ ಅವ್ರನ್ನೇ ಗೆಸ್ಟಾಗಿ ಕರ್ಸೋ ಥರ ಬಂತು. ಸೊ ಒಂದು ಖುಷಿ ವಿಚಾರ ಅಲ್ವಾ. ಅವತ್ತು ಅವ್ರು ಏನು ಹೇಳಿದ್ರು ಅದನ್ನು ಮುಗಿಸಿದ್ದೀನಿ, ನನ್ನ ಆಸೆ ಏನಿತ್ತು ಅದನ್ನು ಇವತ್ತು